ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿಗೆ ಸಿಡಿಲಾಘಾತವನ್ನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ. ಯಾವ ರೀತಿ ಸಮರ ಸಾರಿದೆ ಈಗ ಕಮಲ ಪಡೆ ಅಂದರೆ ವೆಸ್ಟ್ ಬೆಂಗಾಲಲ್ಲೇ ನಿಂತು ಬಿಗ್ ಅನೌನ್ಸ್ಮೆಂಟ್. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಒಂದು ಕಡೆ ಮಮತಾ ಬ್ಯಾನರ್ಜಿ ಅವರ ಈ ಇಡಿ ಕೇಸ್, ಇಡಿಯ ಮೇಲೆ ಮಮತಾ ದಾಳಿ ಮಾಡಿದಂತಹ ಕೇಸು ಈಗ ರೋಚಕ ಘಟ್ಟಕ್ಕೆ ಹೋಗಿದೆ. ಮಮತಾ ಬ್ಯಾನರ್ಜಿ ಬಂಧನ ಕಡ್ಡಾಯ, ಅಷ್ಟು ಸೀರಿಯಸ್ ಕಾಗ್ನಿಸಬಲ್ ಅಫೆನ್ಸ್ ಇದು ಅಂತ ಸಾಕ್ಷಿ ಸಮೇತ ವಾಟ್ಸ್ಆ್ಯಪ್ ಚಾಟ್ ಕೂಡ, TMCಯ ವಾಟ್ಸ್ಆ್ಯಪ್ ಚಾಟ್ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟು ಕಾನೂನು ವ್ಯವಸ್ಥೆಗೇ ಯಾವ ರೀತಿ ಧಕ್ಕೆ ತರೋದಕ್ಕೆ, ಅಲ್ಲಿ ಜನ ಸೇರಿಸಿ ಪ್ರೊಟೆಸ್ಟ್ ಮಾಡಿಸೋದಕ್ಕೆ, ಕೋರ್ಟ್ ಹತ್ರ ಜನರನ್ನು ಕರೆಸೋದಕ್ಕೆ ಏನೇನು ತಯಾರಿ ಮಾಡಿತ್ತು ಅನ್ನೋದನ್ನೆಲ್ಲ ಎಕ್ಸ್ಪೋಸ್ ಮಾಡಿದ್ದು ಒಂದು ಮೆಗಾ ಡೆವಲಪ್ಮೆಂಟ್. ಎನಿ ಟೈಮ್ ಮಮತಾ ಬ್ಯಾನರ್ಜಿಗೆ ಬಂಧನದ ಭೀತಿ ಎದುರಾಗಬಹುದು. FIR ಕಡ್ಡಾಯವಾಗಿ ಆಗಲೇಬೇಕು ಅಂತ ಸಮರ ಸಾರಿದೆ ಇಡಿ. ಅದು ಒಂದು ಡೆವಲಪ್ಮೆಂಟ್. ಒಂದು ಕಡೆ ಮೋದಿ ಮಮತಾ ಬ್ಯಾನರ್ಜಿಗೆ ಬಿಗ್ ಶಾಕ್ ಕೊಡ್ತಾ ಇರೋದು ವೆಸ್ಟ್ ಬೆಂಗಾಲಲ್ಲಿ ಪರಿವರ್ತನೆ, ನಿಜವಾದ ಪರಿವರ್ತನೆಯ ಯುಗ ಹೆಂಗಿರುತ್ತೆ ಅನ್ನೋದರ ಮಾಡೆಲ್ ಅನ್ನು ತೋರಿಸ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಭಾಷೆಯಲ್ಲಿ ಅಸ್ಲಿ ಪರಿವರ್ತನ್ ಏನು ಅನ್ನುವಂಥ ಒಂದು ಚಿತ್ರಣವನ್ನು ತೆರೆದಿಡುವ ಮೂಲಕ TMCಯ ಸೋಲು ಖಚಿತ ಅನ್ನುವಂಥ ಬ್ಲೂ ಪ್ರಿಂಟನ್ನು ಈಗ BJP ಬಿಟ್ಟಿರೋದು. 7 ಹೊಸ ಟ್ರೈನ್ಗಳನ್ನು ಫ್ಲಾಗ್ ಆಫ್ ಮಾಡಿದ್ದಾರೆ ನರೇಂದ್ರ ಮೋದಿ ವೆಸ್ಟ್ ಬೆಂಗಾಲಲ್ಲಿ. ಹಾಗೆ ವಿವಿಧ ರಸ್ತೆ ಮತ್ತು ರೈಲ್ವೆ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ 3250 ಕೋಟಿ ಯೋಜನೆಗೆ ಚಾಲನೆ ಕೊಡ್ತಾ ಇರೋದು ನಮ್ಮ ವೆಸ್ಟ್ ಬೆಂಗಾಲಲ್ಲಿ. ಕೇಂದ್ರ ಸರ್ಕಾರ ಕೊಟ್ಟರು ಪಶ್ಚಿಮ ಬಂಗಾಳಕ್ಕೆ ಮಾತ್ರ, ಬೇರೆಲ್ಲ ರಾಜ್ಯಗಳಿಂದ ಹೊರತಾಗಿ ಹೇಗೆ ಅಲ್ಲಿ ವಂಚನೆ ಆಗ್ತಿದೆ, ಕೇಂದ್ರದ ಸ್ಕೀಮ್ಗಳು ಹೇಗೆ ತಲುಪ್ತಾ ಇಲ್ಲ ಅನ್ನುವಂಥ ಅಸಲಿ ಸತ್ಯವನ್ನ ವೆಸ್ಟ್ ಬೆಂಗಾಲ್ ರಾಜ್ಯದ ಜನರ ಮುಂದೆ ತೆರೆದಿಡ್ತಿರೋದು BJP. ಮತ್ತೊಂದು ಕಡೆ ನೋಡಿ, ಅಭಿವೃದ್ಧಿ 7 ನ್ಯೂ ಟ್ರೈನ್ಸ್, ಅದರಲ್ಲಿ ದೇಶದ ಮೊಟ್ಟ ಮೊದಲ ಒಂದೇ ಭಾರತ್ ಸ್ಲೀಪರ್ ಟ್ರೈನನ್ನು ಫ್ಲಾಗ್ ಆಫ್ ಮಾಡಿದ್ದಾರೆ. ನಮ್ಮ ಮಾಲ್ಡಾ ಟೌನ್, ವೆಸ್ಟ್ ಬೆಂಗಾಲ್ನ ಮಾಲ್ಡಾ ಟೌನ್ನಲ್ಲಿ ಇಂಥದ್ದೊಂದು ಮಹತ್ವದ ಹೆಜ್ಜೆಯನ್ನು ಭಾರತ ಇಡ್ತಾ ಇದೆ. ಮೊಟ್ಟ ಮೊದಲ ಸ್ಲೀಪರ್ ಟ್ರೈನ್ ವಂದೇ ಭಾರತ್. ಗುವಾಹಟಿ ಮತ್ತು ಹೌರಾ ನಡುವಿನ ಸ್ಲೀಪರ್ ಸರ್ವಿಸ್ಗೆ ಫ್ಲಾಗ್ ಆಫ್ ಮಾಡಿದ್ದಾರೆ. ಕಾಮಾಖ್ಯ ಹೌರಾ ಈ ಸ್ಲೀಪರ್ ಟ್ರೈನ್ ಅತ್ಯಂತ ಮಹತ್ವಾಕಾಂಕ್ಷೆ ಟ್ರೈನ್. ಈಸ್ಟರ್ನ್ ಇಂಡಿಯಾ ಡೆವಲಪ್ ಆಗೋದು, ವಿಕಸಿತ ಭಾರತ ಕನಸಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅವರು ಒತ್ತಿ ಹೇಳ್ತಿದ್ದಾರೆ. ನಾರ್ತ್ ಈಸ್ಟ್ ಮತ್ತು ಈಸ್ಟ್ ಎರಡೂ ಕೂಡ ಯಾವ ರೀತಿ ಗೂಂಡಾಗಿರಿಗೆ ಒಳಗಾಗಿ ಮತ್ತು ಈ ನುಸುಳುಕೋರರ ಹಾವಳಿಯಿಂದ ಹಿಂದುಳಿದಿದೆ, ಎಷ್ಟು ದ್ರೋಹ ಆಗಿದೆ ಈ ದೇಶದಲ್ಲಿ, ನಿರಂತರ ರಾಜಕೀಯ ಕುತಂತ್ರಕ್ಕೆ ಹೇಗೆ ಬಲಿಯಾಗಿದೆ, ಅದನ್ನು ಸಂಪೂರ್ಣ ಚಿತ್ರಣವನ್ನೇ ಬದಲಿಸ್ತೀವಿ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಅಮಿತ್ ಶಾ ಅವರು ಇತ್ತೀಚೆಗಷ್ಟೇ ಈ ಒಂದು ಘೋಷಣೆ ಮೊಳಗಿಸಿದ್ರು. ಇಡೀ ದೇಶದಲ್ಲಿ ಬಾಂಗ್ಲಾ ಬಾರ್ಡರ್ ಎಲ್ಲೆಲ್ಲಿ ಶೇರ್ ಆಗುತ್ತೋ ಎಲ್ಲ ಕಡೆ ಫೆನ್ಸಿಂಗ್ ಆಗಿದೆ, ಎಲ್ಲ ಕಡೆ ಬೇಲಿ ಹಾಕಿ ನುಸುಳುಕೋರರು ಒಳಗಿರೋರನ್ನ ಕಿತ್ತು ಬಿಸಾಕೋದು, ಹೊರಗಡೆ ಬರೆದಿರೋ ರೀತಿಯಲ್ಲಿ ಭದ್ರಾ ಮಾಡಿದ್ದಾಗಿದೆ. ಆದರೆ ವೆಸ್ಟ್ ಬೆಂಗಾಲಲ್ಲಿ ಉದ್ದೇಶಪೂರ್ವಕವಾಗಿ ಬೇಲಿ ಹಾಕೋಕೆ ಬಿಡದೆ ಲ್ಯಾಂಡ್ ಕೊಡದೆ ಸತಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಒಳಗಡೆ ಬರ್ತಿರ್ಬೇಕು, ಇವರು ಅವ್ರನ್ನ ಬಿಟ್ಕೊಂಡು ಡಾಕ್ಯುಮೆಂಟ್ ಕೊಟ್ಟು ಮತದಾರನಾಗಿ ಮಾಡ್ಕೊಳ್ತಾ ಇರಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ಅದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ 26ರಲ್ಲಿ ಅಂತ ನರೇಂದ್ರ ಮೋದಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಈ ನುಸುಳುಕೋರರ ಹಾವಳಿ ಈ ಚುನಾವಣೆಯ ಬಳಿಕ ಇರೋದಿಲ್ಲ ವೆಸ್ಟ್ ಬೆಂಗಾಲಲ್ಲಿ, ಸಂಪೂರ್ಣವಾಗಿ ಅಳಿಸಾಕ್ತೀವಿ. ಮತ್ತು ಅವ್ರ ಕಡೆಯಿಂದಾಗಿ ವೆಸ್ಟ್ ಬೆಂಗಾಲಲ್ಲಿ ಆಗ್ತಿರುವಂತಹ ದಂಗೆ, ಅಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಿರೋದು ವೆಸ್ಟ್ ಬೆಂಗಾಲ್ನ ಬೇರೆ ಬೇರೆ ಕಡೆ, ಮುರ್ಷಿದಾಬಾದ್ ಎಕ್ಸಾಂಪಲ್ ತಗೊಳ್ಬಹುದು, ಮತ್ತು ಮಾಲ್ಡಾದಲ್ಲಿ, ಬೆಂಗಾಲದಲ್ಲಿ ಬಹುತೇಕ ಕಡೆ ಗಲಭೆ ದಂಗೆಗಳಾಗ್ತಿರೋದೇ ಈ ನುಸುಳುಕೋರರಿಂದ. ಅಂತಹವರನ್ನು ಕಿತ್ತು ಬೆಸಾಕ್ತೀವಿ, ಹೊಸಕ್ಕೆ ಹಾಕ್ತೀವಿ ಅನ್ನುವಂಥ ಮಹಾಘೋಷಣೆ. ಆದರೆ ಮತುವಾಗಳು ಅಂದರೆ ಭಾರತದಲ್ಲಿ ನಿರಾಶ್ರಿತರಾಗಿ ಬಂದು ಆಶ್ರಯ ಪಡ್ಕೊಂಡಿರೋರು, ಅಂದರೆ ಈ ಧಾರ್ಮಿಕ ಶೋಷಣೆ ಕಾರಣದಿಂದಾಗಿ ಆಶ್ರಯ ಪಡ್ಕೊಂಡಿರೋರಿಗೆ ಏನೂ ಹೆದರಿಕೆ ಇಲ್ಲ ಅಂಥವ್ರು ಯಾರು, ಮತ್ತು ರಾಜಕೀಯ ಎದುರಾಳಿಗಳು ಎತ್ತುಗಟ್ಟೋ ಪ್ರಯತ್ನಕ್ಕೆಲ್ಲ ಸೊಪ್ಪು ಹಾಕಬೇಡಿ, ನಿಮಗೇನೂ ಆಗಲ್ಲ, CAA ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಗೆ ಆ ಹಕ್ಕಿದೆ ನಮ್ಮ ದೇಶದಲ್ಲಿ. ಆದರೆ ಈ ಅಕ್ರಮ ಬಾಂಗ್ಲಾದೇಶಿಗಳು, ರೋಹಿಂಗ್ಯಾಗಳು ಏನು ನುಸುಳ್ತಾ ಇದ್ದಾರಲ್ಲ, ಅವ್ರ ವಿರುದ್ಧನೇ ಅಲ್ವ ಸಮರ ಸಾರಿರೋದು. ಈ ಅಕ್ರಮ ನುಸುಳುಕೋರರನ್ನು ಬಡಿತೀವಿ, ಅವ್ರಿಗೆ ಈ ರಾಜ್ಯದ ಸಂಪನ್ಮೂಲಗಳು ಶೇರ್ ಆಗ್ತಿರೋದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀವಿ. ಅದಕ್ಕೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಈ ರಾಜ್ಯದಲ್ಲಿ ಆಗುತ್ತೆ. ಮತ್ತು 26ಕ್ಕೆ
ಮಮತಾ ಬ್ಯಾನರ್ಜಿ ಟಿಎಂಸಿಯ ಗೂಂಡಾಗಿರಿಯ ಅಂತ್ಯ ಅನ್ನುವ ಶಪಥವನ್ನ ಮಾಡಿದ್ದಾರೆ. ಸಾವಿರ ಕೋಟಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟ ಹೊತ್ತಲ್ಲೇ ನರೇಂದ್ರ ಮೋದಿ ಅವರು ಹೇಳಿದ್ದಿಷ್ಟೇ, ಜೆನ್ಜಿ ಬಿಜೆಪಿಯನ್ನ ಒಪ್ಪಿಕೊಂಡಿದೆ. ಪಾಪ ಕೆಲವರು ಜೆನ್ಜಿನೇ ಎತ್ತು ಕಟ್ಟಿ ಈ ದೇಶದಲ್ಲಿ ದಂಗೆ ಮಾಡಿಸೋಕೆ ಹೊರಟಿದ್ರು. ಆದರೆ ಅದೇ ಜೆನ್ಜಿ ಭಾರತ ಸರ್ಕಾರದ ಅಭಿವೃದ್ಧಿ ಯೋಜನೆಯನ್ನ, ಬಿಜೆಪಿಯ ಅಭಿವೃದ್ಧಿ ಮಾಡೆಲ್ ಅನ್ನು ಅಪ್ಪಿಕೊಂಡಿದೆ ಅನ್ನೋದು ಬಹಳ ಖುಷಿಯ ವಿಚಾರ. ಅದಕ್ಕೆ ಸಾಕ್ಷಿ ಸಿಕ್ಕಿದೆ ಅನ್ನೋದನ್ನ ಎದೆ ತಟ್ಕೊಂಡು ಹೇಳ್ತಾರೆ. ಮತ್ತೊಂದು ಕಡೆ BMCಯ ಭರ್ಜರಿ ಗೆಲುವು ವೆಸ್ಟ್ ಬೆಂಗಾಲಲ್ಲೂ ಕೂಡ ಅದೇ ರೀತಿಯಲ್ಲಿ ಮುನ್ನುಗ್ಗೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಹಲವು ವಿಧಾನಸಭಾ ಚುನಾವಣೆಗಳನ್ನು ಗೆದ್ದಿದ್ದಾಯ್ತು. ಇತ್ತೀಚಿನದ್ದು ಅಂತ ತಗೊಂಡ್ರೆ ಬಿಹಾರದಲ್ಲಿ ಡಬಲ್ ಸೆಂಚುರಿ. BMC ಪ್ರಪ್ರಥಮ ಬಾರಿಗೆ ಬಿಜೆಪಿಗೆ ಒಲಿದಿದೆ. ಶಿವಸೇನೆಯ ಹಿಡಿತವನ್ನು ತಪ್ಪಿಸಿ 25 ವರ್ಷಗಳ ಬಳಿಕ ಬಿಜೆಪಿಯಲ್ಲಿ ಸ್ಥಾಪಿತ ಆಗಿರೋದಂತೂ ಭರ್ಜರಿಯಾದಂಥ ಒಂದು ಶುಭ ಶಕುನ. ಅದನ್ನೇ ಕಾರ್ಯಕರ್ತರಿಗೆ ಸಂದೇಶ ಕೊಡ್ತಿದ್ದಾರೆ ಮೋದಿ. ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಸ್ಥಾಪನೆಯಲ್ಲಿ ಯಾವ ಒಂದು ಸಣ್ಣ ಸಂಶಯನೂ ಇಟ್ಕೊಳ್ಬೇಡಿ. ಯಾಕಂದ್ರೆ ವೆಸ್ಟ್ ಬೆಂಗಾಲು ನಿಜವಾದ ಪರಿವರ್ತನ್ ಅಂದರೆ ಬದಲಾವಣೆಯನ್ನ ಬಯಸ್ತಾ ಇದೆ. ಅದು ಆಗೇ ಆಗತ್ತೆ ಅನ್ನೋದನ್ನ ಮೋದಿ ಅದೇ ಮಾಲ್ಡಾದಲ್ಲಿ ವೆಸ್ಟ್ ಬೆಂಗಾಲ್ನ ಅತ್ಯಂತ ಪ್ರಮುಖವಾದಂತಹ ಸ್ಥಳ ಇದು. ಇಲ್ಲಿನ ಅಭಿವೃದ್ಧಿಗೆ ತುಂಬಾನೇ ಪ್ರಮುಖವಾದ ಪ್ಲೇಸ್ ಇದು. ಹೇಗಾಗತ್ತೆ ಇಲ್ಲಿನ ಮಾಡೆಲ್, ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಮಮತಾ ಬ್ಯಾನರ್ಜಿ ಮತ್ತು TMCಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. साथियों, आज हमारा देश 2047 तक विकसित होने के लक्ष्य पर काम कर रहा है और विकसित भारत के निर्माण के लिए पूर्वी भारत का विकास बहुत जरूरी है। दशकों तक पूर्वी भारत को नफरत की राजनीति करने वालों ने जकड़ के रखा था। भाजपा ने इन राज्यों को नफरत की राजनीति करने वालों के चंगुल से, उनके चंगुल से मुक्त किया है। पूर्वी भारत के राज्यों का विश्वास अगर किसी के साथ है तो उस पार्टी का नाम है भाजपा। आप देखिए, ओडिशा ने पहली बार बीजेपी सरकार बनाई है। त्रिपुरा ने कई वर्षों से बीजेपी पर विश्वास किया है। असम ने भी बीते चुनावों में बीजेपी को ही अपना समर्थन दिया है और कुछ दिन पहले बिहार ने भी एक बार फिर बीजेपी एनडीए की सरकार बनाई है। यानी बंगाल की हर दिशा में भारतीय जनता पार्टी के सुशासन की सरकार है। अब बंगाल में सुशासन की बारी है और इसलिए मैंने बिहार चुनाव की जीत के बाद ही कह दिया था, मां गंगा के आशीर्वाद से अब बंगाल में भी विकास की गंगा बहेगी और बीजेपी ये काम करके रहेगी। आपको मेरे साथ एक संकल्प लेना है। आप मेरे साथ एक संकल्प लेंगे? सबके सब बताइए, मेरे साथ संकल्प लेंगे? मैं जो कहूंगा आपको उसको दोहराना है। मैं कहूंगा पाल्टानो दौरकार, आप कहेंगे चाय
বিজেপি সরকার পাল্টানো দরকার, পাল্টানো দরকার, পাল্টানো দরকার, পাল্টানো দরকার, পাল্টানো দরকার, পাল্টানো দরকার। ಹಾಗಾಗಿ ಮೋದಿ RSS BJP ಅಲ್ಲಿ ಸಂಘಟನೆ ಮಾಡ್ತಿರೋ ರೀತಿ ಈ ಸಲ ಯಾವ ರೀತಿ ಕೇಂದ್ರ ಪ್ರಭಾವಿ ಸಚಿವರುಗಳಿಗೆ ಅಲ್ಲಿ ಟೊಂಕ ಕಟ್ಟಿ ಈಗಂತಲ್ಲ, ಈ ಕೆಲವೇ ತಿಂಗಳುಗಳು ಉಳ್ಕೊಂಡಿದೆ. ಆಲ್ರೆಡಿ ಟಾಸ್ಕ್ ಕೊಟ್ಟು ತುಂಬ ದಿನಗಳಾಗೋಯ್ತು. BJP ತಳಮಟ್ಟದಿಂದ ವೆಸ್ಟ್ ಬೆಂಗಾಲಲ್ಲಿ ಹತ್ರ ಬಂದ್ಬಿಟ್ಟಿತ್ತು ಕಳೆದ ಚುನಾವಣೆಯಲ್ಲಿ, ಆದ್ರೆ ಗೆಲ್ಲೋದಿಕ್ಕಾಗಲಿಲ್ಲ. ಈ ಸಲ TMCಯ ಗೂಂಡಾಗಿರಿ ವಿರುದ್ಧವೇ ನಮ್ಮ ಅಸ್ತ್ರ ಮತ್ತು ಹಿಂದೂಗಳಿಗಾಗಿರೋ ದ್ರೋಹ, ನುಸುಳುಕೋರರಿಂದ ಆಗಿರುವಂಥ ಹಾವಳಿ, ಈ ಅಂಶಗಳನ್ನೇ ಇಟ್ಕೊಂಡು ಎಲೆಕ್ಷನ್ಗೆ ಹೋಗ್ತಾ ಇರೋದ್ರಿಂದಾಗಿ BJPಗೆ ಬಹಳ ಒಳ್ಳೆ ಅನುಕೂಲ ಅಲ್ಲಿ ಒದಗಿ ಬರುತ್ತಾ. SIR ಬೇರೆ ಕೋಟಿಗಟ್ಟಲೆ ಅಕ್ರಮ ಮತದಾರರನ್ನು ಕಿತ್ತೆಸಿತಾ ಇದೆ, ಎಲ್ಲ ರಾಜ್ಯಗಳಲ್ಲೂ ಸಾಕ್ತಾ ಇದೆ. ಅದು ವೆಸ್ಟ್ ಬೆಂಗಾಲಲ್ಲೂ ಆ ಶಾಕ್ ಮಮತಾ ಬ್ಯಾನರ್ಜಿಗೆ ಎದುರಾಗಿದೆ. ಈ ಕಡೆ ED ವಿರುದ್ಧದ ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿಗೆ ಯಾವುದೇ ಸಂಕಷ್ಟ ಬಂದೊದಗಬಹುದು. ಯಾಕಂದರೆ ಇದು ಸಣ್ಣ ಅಫೆನ್ಸ್ ಅಲ್ಲ, ಇಡೀ ದೇಶ ನೋಡ್ತಾ ಇದೆ. ಈ ಘಟನೆಯನ್ನು ಬಿಟ್ಟರೆ ಇದು ರಿಪೀಟ್ ಆಗುತ್ತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಅಂತ ಸುಪ್ರೀಂ ಕೋರ್ಟ್ ಕೂಡ ತುಂಬ ಸೀರಿಯಸ್ ಆಗಿ ತಗೊಂಡಿದೆ ಈ ವಿಷಯವನ್ನು. ಸೊ ಮಮತಾ ಬ್ಯಾನರ್ಜಿಗೆ ಡಬಲ್ ಶಾಕ್ ಇದು ಎಲೆಕ್ಷನ್ ಹೊಸ್ತಿಲಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.